ಹಲೋ ಎಲ್ಲರಿಗೂ ನಮಸ್ಕಾರ. ಆ, ಎಲ್ಲರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಫಸ್ಟ್ ನಿಮ್ಗೆಲ್ಲರಿಗೆ ವಿಡಿಯೋ ಮೊದಲಿನಲ್ಲೇ ನಿಮ್ಗೆಲ್ಲರೂ ತುಂಬ ಥ್ಯಾಂಕ್ಸು. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಮೆಸೇಜ್ಗಳು ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸು. ಇವತ್ತು ವಿಡಿಯೋನಲ್ಲಿ ಬಂದುಬಿಟ್ರೆ ನಾವು ಒಂದು ತಂಗಿ ಕೇಳಿದ್ರು, ಒಂದು ಸಿಸ್ಟರ್ ಕೇಳಿದ್ರು, ಆರೋಗ್ಯ ಹೆಂಗೆ ಇಟ್ಕೊಳ್ಳೋದು ಅಂತ. ಆರೋಗ್ಯ ಬಗ್ಗೆನೇ ಮಾತಾಡೋಣ ಇವತ್ತು ನಾವು. ಟೈಲರ್ ಕೆಲಸ ಅಂತಲ್ಲ, ಯಾರು ಏನು ಕೆಲಸ ಮಾಡಿದ್ರೂ ಅವ್ರವ್ರ ಆರೋಗ್ಯ ಇಂಪಾರ್ಟೆಂಟ್ ಆಗುತ್ತೆ. ಈ ಕಾಲದಲ್ಲಿ ತುಂಬ ಆರೋಗ್ಯನೇ ನೋಡ್ಕೋಬೇಕಾಗುತ್ತೆ ನಾವು. ಯಾಕಂದರೆ ಆರೋಗ್ಯ ಇಲ್ಲ ಇದ್ರೇ ಎಲ್ಲನೂ. ಆಸ್ತಿ ಹಿಂದಗಡೆ ಆರೋಗ್ಯ ಮುಂದಿರುತ್ತೆ. ಎಷ್ಟು ಸಂಪಾದನೆ ಮಾಡಿದ್ರೂ ಆರೋಗ್ಯ ಇರಲಾರ್ದ ವೇಸ್ಟ್ ಆಗುತ್ತೆ. ಸೊ ನಾನೇನಂತೀನಿ ಅಂದರೆ, ಬೆಳಗ್ಗೆ ಟೈಮು ನೀವು ಯಾರೇ ಸ್ಟಿಚಿಂಗ್ ಮಾಡೋರು ಇರಲಿ, ಯಾವುದನ್ನು ಆಫೀಸಲ್ಲಿ ಕೆಲಸ ಮಾಡಿರಿ, ಯಾರೇ ಇರಲಿ, ಬ್ರೇಕ್ಫಾಸ್ಟ್ನಲ್ಲಿ ಮಾತ್ರ ಸ್ವಲ್ಪ ನ್ಯಾಚುರಲ್ ಐಟಮೇ ತೊಗೋಬೇಕಂತೀನಿ, ಆರ್ಗಾನಿಕ್ ಫುಡ್ಡೇ ತೊಗೋಬೇಕಂತ ನನ್ನ ಉದ್ದೇಶ. ನಾನಾದರೆ ನಮ್ಮ ಮನೇಲಿ ನೋಡಿ ಡೈಲಿ ಇದೇ ಇರುತ್ತೆ. ಬೀಟ್ರೂಟ್ ಜ್ಯೂಸ್ ಮಾಡ್ತೀನಿ, ಮೊಳಕೆ ಕಾಳು ಮಾಡ್ತೀನಿ. ಆಮೇಲೆ ಮೊಳಕೆ ಕಾಳಿನಲ್ಲಿ ಬರೀ ಮೊಳಕೆ ಕಾಳು ತಿನ್ನಂದರೆ ಮಕ್ಕಳು ಇಷ್ಟಪಡಲ್ಲ. ಅವಾಗೇನು ಮಾಡ್ತೀನಿ ಅಂದರೆ, ಅದರಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್ ಹಿಂಡಿಬಿಟ್ಟು, ನಿಂಬೆಹಣ್ಣು ರಸ ಹಾಕಿಬಿಟ್ಟು, ಮತ್ತು ಅದಕ್ಕೆ ಸ್ವಲ್ಪ ಪಿಂಕ್ ಸಾಲ್ಟ್ ಅಂತಾರಲ್ಲ, ಅದು ಸಾಲ್ಟ್ ಹಾಕ್ತೀನಿ. ಆಮೇಲೆ ಅದರಲ್ಲಿ ಗ್ರೇಪ್ಸು, ಆ್ಯಪಿಲ್ಸು, ಡ್ರೈ ಫ್ರೂಟ್ಸ್ ಏನೇನಿದ್ರೆ ಅವು ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಯಾರು ಏನು ತಿಂತಾರೋ ಅದನ್ನು ಮಾತ್ರ ಬ್ರೇಕ್ಫಾಸ್ಟಾಗಿ ನಾನು ಕೊಡೋದು ಮಕ್ಕಳಿಗೆಲ್ಲರೂ. ನಾರ್ಮಲಾಗಿ ನಮ್ಮ ಮನೇಲಿ ಇದೇ ಇತ್ತು. ಮತ್ತು ರೈಸ್ ಐಟಮ್, ಸ್ವಲ್ಪ ರೈಸ್ ಐಟಮು, ದೋಸೆ, ಇಡ್ಲಿ, ಅದು ಕಾಮನಾಗಿ ಸ್ವಲ್ಪ, ಅದು ಜಾಸ್ತಿ ಅದು ಮಾಡಲ್ಲ. ಒಂದು 50% ಆರ್ಗಾನಿಕ್ ಫುಡ್ ಇದ್ದರೆ 50% ನ್ಯಾಚುರಲ್ ನಮ್ಮ ಮನೆಗೆ ಅಡುಗೆ ಮಾಡೋದು ಇರುತ್ತೆ, ಕುಕ್ಕಿಂಗ್ ಫುಡ್ ಇರುತ್ತೆ. ಈ ಥರ ಮಕ್ಕಳಿಗೆಲ್ಲನೂ ನಾನು ಇದು ಮಾಡ್ತೀನಿ. ಆರೋಗ್ಯದ ಇಂಪಾರ್ಟೆಂಟ್ ಅಲ್ವಾ? ಆರೋಗ್ಯ ಬಗ್ಗೆ ಆಲೋಚನೆ ಮಾಡಿದ್ರೆ ಇದು ತಿನ್ನಬೇಕು, ಕಂಪಲ್ಸರಿ ತಿನ್ನಲೇಬೇಕು. ನೀವು ಒಂದು ಸಲ ಟ್ರೈ ಮಾಡಿ, 1 ವೀಕ್ ನೀವು ಟ್ರೈ ಮಾಡಿ ತಿಂದು ನೋಡಿ, ಆಮೇಲೆ ನಿಜನ ಸುಳ್ಳ ನೀವೇ ಹೇಳ್ತೀರ ನನಗೆ. ಈಗ ಯಾಕಂದರೆ ಈ ಸಮ್ಮರ್ ಬೇರೆ ಅಲ್ವಾ? ಸಮ್ಮರಲ್ಲಿ ಸ್ವಲ್ಪ ವಾಟರ್ ಕಂಟೆಂಟ್ ಇದ್ದಿದ್ದ ಅಂತಗಳು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಅದ್ರಾಗ ಮೇನ್ ಸ್ಟಿಚಿಂಗ್ ಮಾಡ್ತಿರಲ್ವ, ಬೆಳಗ್ಗಿಂದ ಸಂಜೆವರೆಗೆ ಕೂತ್ಕೊಂಡು ಸ್ಟಿಚಿಂಗ್ ಮಾಡೋರಿಗೆಲ್ಲರೂ ಆರೋಗ್ಯ ತುಂಬ ನೋಡ್ಕೊಳ್ಳೇಬೇಕು ಕೇರ್ಫುಲ್ಲಾಗಿ. ಯಾಕಂದರೆ ಎಲ್ಲರೂ ಮಿಷಿನ್ ಮೇಲೆ ಕುಂತರೆ ಹೀಟು ಅದು ಇದು ಅಂತಾರೆ. ಹೀಟ್ ಅಲ್ಲ, ಮಿಷಿನ್ ಹೀಟ್ ಅಲ್ಲ ರೀ, ಅದು ನಾವು ಕೂತ್ಕೊಂಡಿರ್ತೀವಲ್ಲ, ಕೂತ್ಕೊಂಡು ಜಾಗ ಹೀಟ್ ಆಗುತ್ತೆ. ಅದರಿಂದನೇ ನಮ್ಗೆ ಬೇಕಾದಷ್ಟು ಪ್ರಾಬ್ಲಮ್ಸ್, ಹೆಲ್ತ್ ಇಶ್ಯೂಸ್ ಬರ್ತವೆ. ನಾವು ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ನಾವು ಬೆಳಗ್ಗೆನೇ ಬ್ರೇಕ್ಫಾಸ್ಟಲ್ಲಿ ಚೆನ್ನಾಗಿರೋದು ಆರ್ಗಾನಿಕ್ ಫುಡ್ ತೊಗೊಂಡ್ರೆ, ಆಮೇಲೆ ಮಧ್ಯಾಹ್ನ ಫುಡ್ಡಲ್ಲಿ ಲೈಟ್ ಮನೇಲಿ ಏನು ಅಡುಗೆ ಮಾಡ್ತಾರೋ ಅದನ್ನು, ಅಂದರೆ ಹೊರಗಿನ ಫುಡ್ಡು ಟೋಟಲಿ ಅವಾಯ್ಡ್ ಮಾಡಬೇಕು ನನಗೆ ಗೊತ್ತಿದ್ದಲ್ಲಿಗೆ ಮಾತ್ರ. ನಾನಾದರೆ ಅದೆಲ್ಲ ಯಾವುದಕ್ಕೆ ಮಕ್ಕಳು, ನಾನು ಯಾವುದೇ ಕಾರಣಕ್ಕೆ ಮಕ್ಕಳು ಕೊಡೋಲ್ಲ. ನಾವು ತಿನ್ನಲ್ಲ, ಮನೇಲಿ ಯಾರೂ ತಿನ್ನಲ್ಲ, ಹೊರಗಿನ ಫುಡ್ಡೇ ಇಲ್ಲ ನಮ್ಮ ಮನೇಲಿ ಮ್ಯಾಕ್ಸಿಮಮ್ ಹೇಳ್ಬೇಕಾದ್ರೆ. ಆ ಥರ ನಾನು ಯಾರು ಸಿಸ್ಟರ್ ಹೇಳಿದ್ರಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಥರ ಮಾಡ್ಕೊಂಡಿದ್ದೀವಿ. ಬೀಟ್ರೂಟ್ ಜ್ಯೂಸ್ ಕುಡಿದ್ರೆ ತುಂಬ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ, ತುಂಬ ಒಳ್ಳೆಯದು. ಬೆಳಗ್ಗೆ 1 ಟೈಮ್ ಬೀಟ್ರೂಟ್ ಜ್ಯೂಸ್ ಕೊಡ್ರಿ, ಇಲ್ಲ ಆ್ಯಪಿಲ್ ಜ್ಯೂಸ್ ಕೊಡ್ರಿ, ಇಲ್ಲ ಓನ್ಲಿ ಏನಿಲ್ಲ ಅಂದರೆ ಒಂದು ಲೆಮನ್ ಜ್ಯೂಸ್ ಕೊಡ್ರಿ. ಒಂದು ಎಲ್ಲ ಸೇರಿ ಫ್ಯಾಮಿಲಿ ಎಲ್ಲರಿಗೂ ಒಂದು 50-100 ರೂಪಾಯಿದಲ್ಲಿ ಎಲ್ಲ ಬ್ರೇಕ್ಫಾಸ್ಟ್ ಆಗೋಗುತ್ತೆ, ಹೆಲ್ದಿ ಬ್ರೇಕ್ಫಾಸ್ಟು. ನಾವೆಲ್ಲ ಆರೋಗ್ಯ ಕೆಡಿಸ್ಕೊಂಡು ಹಾಸ್ಪಿಟ್ಲಿಗೆ ಇಡೋ ಬದಲು ಇದು ಬೆಸ್ಟ್ ಅನ್ನಿಸ್ತದೆ ನನಗೆ. ಯಾವ ಹಾಸ್ಪಿಟ್ಲಿಗೆ ಹೋಗೋದು ಅವಶ್ಯಕತೆ ಇರಲ್ಲ, ಮನೆಯಲ್ಲೇ ಹೆಲ್ತ್ ಚೆನ್ನಾಗಿದ್ದರೆ ಹಾಸ್ಪಿಟ್ಲಿಗೆ ಅವಸರ ಏನದು ಹೇಳ್ರಿ ನೀವು. ಅದಕ್ಕೆ ನಾನು ಏನಂದರೆ, ನೀರು ಜಾಸ್ತಿ ಕುಡಬೇಕು. ಟೈಲರ್ ಯಾರೇ ಆಗಲಿ, ನೀವು ವಾಟರ್ ಕಂಟೆಂಟ್ ಜಾಸ್ತಿ ತೊಗೋಬೇಕು. ಯಾಕಂದರೆ ಅದು ಕೂತ್ಕೊಂಡು ಸ್ಟಿಚ್ ಮಾಡ್ತೀವಲ್ಲ, ಅದರಿಂದ ಹೀಟ್ ಜಾಸ್ತಿ ಆಗಿಬಿಡುತ್ತೆ. ಹೀಟ್ ಜಾಸ್ತಿ ಆಗೋದ್ರಲ್ಲಿಂದ ಫಸ್ಟ್ ಬರೋದು ನಮಗೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಯೂರಿನ್ ಇನ್ಫೆಕ್ಷನ್ನಿಂದ ಬಾಡಿ ಪೇನ್ಸ್ ಬರ್ತವೆ. ಅದರಿಂದ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ ಆಗ್ತವೆ. ಇದೆಲ್ಲನೂ ಆಗಬಾರ್ದು ಅಂದರೆ ನಾವು ಸ್ವಲ್ಪ ಹೆಲ್ತ್ ಕೇರ್ ತೊಗೊಂಡು, ಒಂದು ಬಾಟಲ್ ತುಂಬ ನೀರು, ಸ್ವಲ್ಪ ಲೆಮನ್ ಜ್ಯೂಸ್ ಇಟ್ಕೊಂಡು ಬಗಲಾಗ ಒಂದು 5-10 ನಿಮಿಷ, ಒಂದು ಹಾಫ್ ಆನ್ ಅವರ್ಗೆ ಒಂದು ಸರ್ತಿ ನೀರು ಕುಡ್ಕೊಂತ, ಸ್ವಲ್ಪ ವಾಶ್ರೂಮ್ಗೆ ಹೋಗ್ಕೊಂತ ಕೂತ್ಕೊಂತಿದ್ರೆ ನಮ್ಗೆ ಅಷ್ಟು ಇನ್ಫೆಕ್ಷನ್ಸ್ ಏನು ಆಗೋಲ್ಲ. ಈಗ ಗೊತ್ತಿರ್ಲಾರ್ದ ಜಾಸ್ತಿ ಜನಗಳು ಹಾಗೆ ಕೂತ್ಕೊಂಡು, ಈ ಬ್ಲೌಸ್ ಆಗೋಣ ತಿನ್ನೋಣ, ಆ ಬ್ಲೌಸ್ ಆಗೋಣ, ಊಟಕ್ಕೆ ಎದ್ದೇಳೋಣ ಅಂತ ಈ ಥರ ಮಾಡಬಾರ್ದು ಯಾವತ್ತೂ ಕೂಡ. ಆರೋಗ್ಯ ನೋಡಿಕೊಂಡು ಆಮೇಲೆ ನೆಕ್ಸ್ಟು ನಾವು ಕೆಲಸ ನೋಡ್ಕೋಬೇಕು. ಇವತ್ತಿದೇ ವಿಡಿಯೋ. ಥ್ಯಾಂಕ್ ಯು.